ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ ಒಬೆಸಿಟಿ ಬಗ್ಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ದೀವಿ. ಒಬೆಸಿಟಿ ಅಂತಂದ್ರೆ ಏನು, ಅದ್ರದ್ದು ಡೆಫಿನೇಷನ್ ಏನು, ಟ್ರೀಟ್ಮೆಂಟ್ ಏನು, ಪ್ರಿವೆನ್ಷನ್ ಯಾವ ಥರ, ಅದಕ್ಕೆ ಏನು ಕಾರಣಗಳು, ಅದೆಲ್ಲ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಫಸ್ಟಿಗೆ ಒಬೆಸಿಟಿ ಅಂತಂದ್ರೆ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಸಂಗ್ರಹವಾಗಿ ಆರೋಗ್ಯಕ್ಕೆ ಹಾನಿಯುಂಟು ಮಾಡುವ ಸ್ಥಿತಿಯನ್ನು ನಾವು ಒಬೆಸಿಟಿ ಅಂತ ಕರಿತೀವಿ. ಎನರ್ಜಿ ಇಂಟೇಕ್ ಇಸ್ ಮೋರ್ ದನ್ ಎನರ್ಜಿ ಎಕ್ಸ್ಪೆಂಡಿಚರ್. ಅಂದ್ರೆ ನಾವು ಏನು ಊಟ ಮಾಡ್ತೀವಲ್ಲ ಅದು ನಮಗೆ ಅಗತ್ಯಕ್ಕಿಂತ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಒಂದು ದಿನಕ್ಕೆ ನಾವು 2000ದಿಂದ 2500 ಕ್ಯಾಲರಿವರೆಗೂ ನಾವು ಇಂಟೇಕ್ ಅನ್ನ ಮಾಡ್ಬೇಕು. ಆದ್ರೆ ಏನಾಗ್ತಿದೆ ಅಂತಂದ್ರೆ ನಾವು 2500ಕ್ಕಿಂತ ಜಾಸ್ತಿ ಇಂಟೇಕ್ ಅನ್ನ ಮಾಡ್ತಾ ಇದೀವಿ ಅಂತ ಅರ್ಥ. ಅಂದ್ರೆ ನಮ್ದು ಮೈಯಲ್ಲಿ ಎಷ್ಟು ಎನರ್ಜಿ ಬೇಕು ಅದಕ್ಕಿಂತ ನಾವು ಜಾಸ್ತಿ ಊಟವನ್ನು ತಗೊಳ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಮಗೆ ಒಬೆಸಿಟಿ ಬರುತ್ತೆ ಅಂತ ಹೇಳ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಪ್ರಾಬ್ಲಮ್ ಹೊರಗಡೆ ಅಂದ್ರೆ ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇದು ನಮ್ಮ ವಿಶ್ವದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಅಂದ್ರೆ 1 ಬಿಲಿಯನ್ ವರೆಗೂ ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಅದೇ ತರ ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಫಾರ್ ಒಬೆಸಿಟಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಬೆಸಿಟಿ ಅನ್ನೋದು ಒಂದು ತುಂಬಾ ವೇಗವಾಗಿ ಬೆಳೀತಾ ಹೋಗ್ತಾ ಇದೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಊಟವನ್ನ ನಾವು ಜಾಸ್ತಿ ಮಾಡ್ತೀವಿ. ಅಂದ್ರೆ ಮೈದಾ ಆಗಿರ್ಬೋದು, ರೈಸ್ ಆಗಿರ್ಬೋದು, ಗೋಧಿ, ಜೋಳ, ಸೊ ಇದೆಲ್ಲ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುವಂತ ಊಟದ ಒಂದು ಅಂಶ. ನಮ್ಮ ಇಂಡಿಯಾದಲ್ಲಿ ಏನಾಗ್ತದೆ, ಇದನ್ನ ಜಾಸ್ತಿ ಸೇವನೆ ಮಾಡ್ತೀವಿ. ಅಂದ್ರೆ ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರೀಸ್ ಫಾರ್ ಒಬೆಸಿಟಿ. ನ್ಯಾಷನಲ್ ಸರ್ವೆ ಪ್ರಕಾರ ಈ ಸಿಟಿಲಿ ಯಾರು ಇರ್ತಾರಲ್ಲ ಅವರಿಗೆ ಜಾಸ್ತಿ ಒಬೆಸಿಟಿ ಬರ್ತಾ ಇದೆ, ಮಹಿಳೆಯರಿಗೆ ಜಾಸ್ತಿ ಒಬೆಸಿಟಿ ಬರ್ತಾ ಇದೆ. ಅದೇ ತರ ಸಣ್ಣ ಮಕ್ಕಳಲ್ಲಿ ಕೂಡ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ಸೌತ್ ಇಂಡಿಯಾ ರಾಜ್ಯಗಳಿದಾವಲ್ಲ, ತಮಿಳುನಾಡು ಆಗಿರ್ಬೋದು, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಸೊ ಇವೆಲ್ಲ ರಾಜ್ಯಗಳಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಊಟವನ್ನ ಜಾಸ್ತಿ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಏನಾಗ್ತಿದೆ, ನಾವು ಬೆಳೆಯುವಂತ ಬೆಳೆಗಳು ಅದೇ ತರ ಅಂದ್ರೆ ಈ ಹಳ್ಳಿಗಳಾಗಿರ್ಬೋದು, ಸಿಟಿಲಾಗಿರ್ಬೋದು, ಅಕ್ಕಿ ನಮ್ಗೆ ಬೇಗ ಸಿಗ್ಬಿಡತ್ತೆ. ಅಂದ್ರೆ ಕಡಿಮೆ ರೇಟಲ್ಲಿ ಬೇಗ ಸಿಗುತ್ತೆ. ಸೊ ಅದಕ್ಕೆ ಏನಾಗ್ತಾ ಇದೆ, ಜಾಸ್ತಿ ಸೇವನೆ ಮಾಡೋದ್ರಿಂದ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಇದು ಇಂಡೈರೆಕ್ಟ್ ಆಗಿ ನಮ್ಗೆ ಅಫೆಕ್ಟ್ ಆಗುತ್ತೆ. ಕಾರಣಗಳು ಏನು ಅನ್ನೋದನ್ನ ನೋಡೋಣ. ಎಕ್ಸೆಸಿವ್ ಕ್ಯಾಲರೀಸ್ ಇಂಟೇಕ್ 2500 ಎಕ್ಸಾಂಪಲ್, ಇಷ್ಟು ನಮಗೆ ಕ್ಯಾಲರಿ ಬೇಕು ಮನುಷ್ಯನಿಗೆ. ಇಷ್ಟಕ್ಕಿಂತ ಅಗತ್ಯಕ್ಕಿಂತ ನಾವು ಜಾಸ್ತಿ ತಗೊಂಡು ಒಬೆಸಿಟಿ ಜಾಸ್ತಿ ಬರುತ್ತೆ. ಮೈಯಲ್ಲಿ ಬೊಜ್ಜು ಅದು ಕನ್ವರ್ಟ್ ಆಗಲ್ಲ. ಅದೇನಾಗುತ್ತೆ, ನಮಗೆ ದೇಹಕ್ಕೆ ನಮಗೆ ಪ್ರಾಬ್ಲಮ್ ಅಂತ ಮಾಡುತ್ತೆ ಅಂತ ಹೇಳಿದ್ರು. ಫಿಸಿಕಲ್ ಇನ್ಆಕ್ಟಿವಿಟಿ, ಸೆಡೆಂಟರಿ ಲೈಫ್ ಸ್ಟೈಲ್. ಅಂದ್ರೆ ಫಿಸಿಕಲ್ ಅಂದ್ರೆ ಜಾಸ್ತಿ ಪ್ರತಿದಿನ ಏನು ಫಿಸಿಕಲ್ ಆಗಿ ವರ್ಕ್ ಇರಲ್ಲ, ಅಂದ್ರೆ ವ್ಯಾಯಾಮ ಮಾಡಲ್ಲ, ಜಾಸ್ತಿ ಬೆವರು ಹೋಗಲ್ಲ, ಕುಂತಲ್ಲಿ ಕೂತ್ಕೋತಾರೆ. ಸೊ ಅದನ್ನ ಸೆಡೆಂಟರಿ ಲೈಫ್ ಮತ್ತೆ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೀವಿ. ಹೋಟೆಲಲ್ಲಿ ಊಟ ಮಾಡೋದು, ಅನ್ಹೆಲ್ದಿ ಡೈಟ್, ಜಾಸ್ತಿ ಮಸಾಲೆ ಯೂಸ್ ಮಾಡೋದು, ಆಮೇಲೆ ಶುಗರ್ ಇರುವಂತ ಆಹಾರವನ್ನ ಜಾಸ್ತಿ ತಿನ್ನೋದು, ಆಮೇಲೆ ಪ್ರತಿದಿನ ಈ ಮಾಂಸವನ್ನು ತಿನ್ನೋದು, ಇದೆಲ್ಲ ನಮ್ಗೆ ಅನ್ಹೆಲ್ದಿ ಡೈಟ್ ಅಂತ ಹೇಳ್ಬೋದು. ಆಮೇಲೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಆಮೇಲೆ ಯಾರಿಗಾದ್ರೂ ತಂದೆ ತಾಯಿ ಅವರಿಗೇನಾದ್ರೂ ಒಬೆಸಿಟಿ ಜಾಸ್ತಿ ಇದ್ರೆ ಅವ್ರಿಗೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ತರ ಹಾರ್ಮೋನಲ್ ಡಿಸಾರ್ಡರ್ಸ್. ಹಾರ್ಮೋನಲ್ ಡಿಸಾರ್ಡರ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಏನು ಹಾರ್ಮೋನ್ಸ್ ಇರ್ತಾವ ಅದು ಇಂಬ್ಯಾಲೆನ್ಸ್ ಆಗಿ, ಮಹಿಳೆಯರಿಗೆ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಊಟದಲ್ಲಿ ವ್ಯತ್ಯಾಸ ಆಗುತ್ತೆ. ಆಮೇಲೆ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಒಬೆಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹೈಪೋಥೈರಾಯ್ಡಿಸಮ್, ಕ್ರಶಿಂಗ್ ಸಿಂಡ್ರೋಮ್, PCOS ಇವೆಲ್ಲ ನಮಗೆ ಸೆಡೆಂಟರಿ ಲೈಫ್ ಇಂದ ಬರುವಂತ ಅಂಶಗಳು. ಅದೇ ತರ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸ್ಟ್ರೆಸ್, ಡಿಪ್ರೆಷನ್, ಎಮೋಷನಲಿ ಈಟಿಂಗ್. ಅಂದ್ರೆ ಸ್ಟ್ರೆಸ್ ಆದಾಗ ಮನುಷ್ಯನಿಗೆ ಏನು ಜಾಸ್ತಿ ಖುಷಿ ಕೊಡುತ್ತೆ ಅಲ್ಲ ಅದನ್ನ ಮಾಡಕ್ಕೆ ಹೋಗ್ತಾನೆ. ಅವಾಗ ಏನಾಗುತ್ತೆ, ಊಟ ಮಾಡೋದಕ್ಕೆ ಕೆಲವೊಂದು ಜನಕ್ಕೆ ಖುಷಿ ಪಡುತ್ತೆ. ಅವಾಗ ಏನು ಡಿಪ್ರೆಷನ್ ಆದಾಗ, ಮೆಂಟಲಿ ಏನು ಡಿಸ್ಟರ್ಬೆನ್ಸ್ ಆದಾಗ ಏನ್ ಮಾಡ್ತಾನೆ, ಜಾಸ್ತಿ ಊಟ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಮ್ಗೆ ಯಾವ್ದು ಕ್ಯಾಲರೀಸ್ ಕೌಂಟ್ ಆಗಲ್ಲ, ಏನು ಮಾಡೋದು, ಸುಮ್ಮನೆ ತಿಂತಾ ಹೋಗ್ತಾರೆ. ಅವಾಗ ಬೊಜ್ಜು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ತರ ನೆಕ್ಸ್ಟ್ ಸರ್ಟನ್ ಮೆಡಿಕೇಶನ್ಸ್, ಅಂದ್ರೆ ಕೆಲವೊಂದು ಮದ್ದಿನಿಂದ, ಅಂದ್ರೆ ಈ ಸ್ಟೆರಾಯ್ಡ್ಸ್ ಅಂತ ಹೇಳ್ತೀವಿ, ಆಂಟಿ ಡಿಪ್ರೆಸೆಂಟ್ಸ್, ಆಮೇಲೆ ಆಂಟಿ ಸೈಕೋಟಿಕ್ಸ್, ಅಂದ್ರೆ ಈ ನಿದ್ದೆ ಮಾತ್ರೆಗಳು ಆಗಿರ್ಬೋದು. ಸ್ಟೆರಾಯ್ಡ್ಸ್ ಅಂತಂದ್ರೆ ಈ ಆಂಟಿಬಯೋಟಿಕ್ಸ್. ಸೊ ಅವೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ಜಾಸ್ತಿ ಹೊಟ್ಟೆ ಹಸಿತವನ್ನು ಜಾಸ್ತಿ ಮಾಡ್ತವೆ. ಅದರಿಂದ ಮನುಷ್ಯ ಜಾಸ್ತಿ ಊಟ ಮಾಡ್ತಾನೆ, ಅವಾಗ ಏನಾಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲ್ಯಾಕ್ ಆಫ್
ಅಡಿಕ್ವೇಟ್ ಸ್ಲೀಪ್, ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಜಾಸ್ತಿ ನಮಗೆ ಬೊಜ್ಜು ಬರುತ್ತೆ ಅಂತ ಹೇಳ್ಬೋದು. ಅದೇ ಥರ ಆಲ್ಕೋಹಾಲ್ ಕನ್ಸಂಪ್ಷನ್ ಮತ್ತು ಶುಗರಿಂಗ್ ಕುಡಿತ ಅಂದರೆ ಈ ಮದ್ಯಪಾನವನ್ನು ಏನು ಮಾಡ್ತಾರೆ ಅದರಿಂದ ಜಾಸ್ತಿ ಒಬೆಸಿಟಿ ಬರುತ್ತೆ. ಆಮೇಲೆ ಈ ಜ್ಯೂಸ್ ಇರುತ್ತಲ್ಲ, ಜ್ಯೂಸಲ್ಲಿ ಜಾಸ್ತಿ ಸಕ್ಕರೆನ ಹಾಕ್ತಾರೆ. ನಮಗೆ ಶಾಪಲ್ಲಿ ಸಿಗುತ್ತಲ್ಲ ಕೋಲ್ಡ್ ಡ್ರಿಂಕ್ಸ್ ಮತ್ತು ಜ್ಯೂಸ್, ಅದು ಜ್ಯೂಸ್ ಕೊಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಬಟ್ ಅದರಲ್ಲಿ ಏನು ಮಾಡ್ತಾರೆ, ಶುಗರನ್ನೇ ಆ್ಯಡ್ ಮಾಡಿರ್ತಾರೆ. ಅದರಿಂದನೇ ಅದು ಅಷ್ಟು ದಿನ ಇರುತ್ತೆ. ಅದು ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅದನ್ನ ಜಾಸ್ತಿ ಕುಡಿಯೋದ್ರಿಂದ ಒಬೆಸಿಟಿ ಬರುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಮೆನೋಪಾಸ್ ಟೈಮಲ್ಲಿ ಇನ್ಕ್ರೀಸಿಂಗ್ ಏಜ್ ಅಂದರೆ ಈ ಪ್ರೆಗ್ನೆನ್ಸಿ ಇದ್ದಾಗ ಮಹಿಳೆಯರಿಗೆ ಒಬೆಸಿಟಿ ಜಾಸ್ತಿ ಬರುತ್ತೆ. ಜಾಸ್ತಿ ಬಂದಿದೆ ಅಂತ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಅದನ್ನ ಕಡಿಮೆ ಮಾಡ್ಕೋಬೇಕು. ಆದರೆ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಅದನ್ನ ಕಡಿಮೆ ಮಾಡ್ಕೊಳ್ಳಲ್ಲ. ಇದು ನಮ್ಮ ಪ್ರೆಗ್ನೆನ್ಸಿ ಆಗಿದೆ, ನನಗೆ ಒಬೆಸ್ ಆಗಿರ್ಬೇಕು ಅಂತ ಸುಮ್ಮನೆ ಕೊಡ್ತಾರೆ. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ನಾವು ಹೆಲ್ತಿ ಆಗಿರ್ಬೋದು ಅಂತ ಹೇಳ್ಬೋದು. ಮೆನೋಪಾಸ್ ಅಂತಂದ್ರೆ ಈ ಮುಟ್ಟು ನಿಲ್ಲತ್ತಲ್ಲ, ಒಂದು 45ರಿಂದ 55 ವರ್ಷ ತನಕ ಮುಟ್ಟು ನಿಲ್ಲತ್ತಲ್ಲ, ಆ ಪೀರಿಯಡ್ ಅಲ್ಲಿ ಅದಾದ್ಮೇಲೆ ಒಬೆಸಿಟಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಇದು ಬರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಬಾಡಿ ಪರ್ಸನ್ ಅಂದ್ರೆ ಒಂದು ಮನುಷ್ಯ ಒಬೆಸ್ ಪರ್ಸನ್ ಯಾವ ತರ ಇರ್ತಾನೆ ಅಂತಂದ್ರೆ ಅವನು ತೂಕ ಜಾಸ್ತಿ ಇರುತ್ತೆ. ಅದೇ ತರ ಈ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತೀವಿ. ಇಲ್ಲಿ ಅವನಿಗೆ ಈ ತರ ಮುಟ್ಟಿದಾಗ ದಪ್ಪ ದಪ್ಪ ತರ ಫೀಲಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ಹೊಟ್ಟೆ ಸರೌಂಡಿಂಗ್ ಅವನಿಗೆ ಇದು ಫ್ಯಾಟ್ ಬಂದಿರುತ್ತೆ. ಆಮೇಲೆ ಇಲ್ಲಿ ನೆಕ್ಕಲ್ಲಿ ಕೂಡ ಅವರಿಗೆ ಫ್ಯಾಟ್ ಜಾಸ್ತಿ ಬಂದಿರುತ್ತೆ. ಬ್ರಾಡ್ ಹಿಪ್ಸ್ ಅಂದ್ರೆ ಇಲ್ಲಿ ತೊಡೆ ಹಿಂಭಾಗದಲ್ಲಿ ಜಾಸ್ತಿ ಅವರಿಗೆ ದಪ್ಪ ಆಗೋ ತರ ಫೀಲಿಂಗ್ ಇರುತ್ತೆ. ಆಮೇಲೆ ಎಲ್ಲಿ ತೈಸು ತೊಡೆ ಕೂಡ ತುಂಬಾ ದಪ್ಪ ಇರುತ್ತೆ. ಅದೇ ತರ ಅಬ್ಡಮಿನಲ್ಲಿ ಹೊಟ್ಟೆಯ ಭಾಗದಲ್ಲಿ ಕೂಡ ತುಂಬಾ ಫ್ಯಾಟ್ ಜಾಸ್ತಿ ಇರುತ್ತೆ. ಆಮೇಲೆ ಇದರಿಂದ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಯಾಟ್ ಎಲ್ಲ ಕಡೆ ಜಾಸ್ತಿ ಇದ್ದಾಗ ಲಿವರ್ ಅಲ್ಲಿ ಫ್ಯಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದು ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದು ನಮ್ಮ ತೂಕವನ್ನ ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಮಗೊಂದು ಅಳತೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ವೇಟ್ ಅನ್ನ ಕೆಜಿಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಅದೇ ತರ ಹೈಟ್ ಅನ್ನ ಮೀಟರ್ ಸ್ಕ್ವೇರ್ ಅಲ್ಲಿ ಮಾಡ್ಕೋಬೇಕು. ಅಂದ್ರೆ ಮೀಟರ್ ಅನ್ನ ನೋಡ್ಕೊಂಡು ಮೀಟರ್ ಸ್ಕ್ವೇರ್ ಮಾಡ್ಬೇಕು. ಎಕ್ಸಾಂಪಲ್ ಅಂದ್ರೆ ವೇಟ್ 80 kg ಅಂತ ಇದ್ರೆ ಅವ್ರದ್ದು ಹೈಟ್ ಮೀಟರ್ ಅಲ್ಲಿ 1.70 ಇರುತ್ತೆ. ಅದನ್ನ ನಾವು 80 ಡಿವೈಡೆಡ್ ಬೈ 170 ಇಂಟು 170 ಇದು ಸ್ಕ್ವೇರ್ ಮಾಡಿದ್ರೆ 1.70 ಇಂಟು 1.70 ನಮ್ಗೆ ಏನ್ ಬರುತ್ತೆ 27.7 kg ಬೈ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಇದು BMI ಅಂತ ಹೇಳ್ತೀವಿ. ಈ BMI ದಪ್ಪ ಇರೋ ಮನುಷ್ಯನಿಗೆ, ನಾರ್ಮಲ್ ಇರೋ ಮನುಷ್ಯನಿಗೆ, ಆಮೇಲೆ ಕಡಿಮೆ ವೇಟ್ ಇರೋ ಮನುಷ್ಯನಿಗೆ ಎಷ್ಟೆಷ್ಟು ಇರಬೇಕು ಅಂತ ಹೇಳೋದಾದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನಂತಂದ್ರೆ BMI 18.5ಕ್ಕಿಂತ ಒಳಗೆ ಏನಾದ್ರೂ ಇರ್ತದೆ ಅದನ್ನ ನಾವು ಅಂಡರ್ ವೇಟ್ ಅಂತ ಹೇಳ್ತೀವಿ. ಆಮೇಲೆ 18.5 ಮತ್ತೆ 24.9 ಒಳಗೆ ಇದ್ರೆ ಅವರು ನಾರ್ಮಲ್ ಇರ್ತಾರೆ. ಅಂದ್ರೆ ಯಾವ್ದು ಒಬೇಸ್ ಇಲ್ಲ, ಅವರು ಅಂಡರ್ ವೇಟ್ ಇಲ್ಲ, ನಾರ್ಮಲ್ ಇದ್ದಾರೆ ಅಂತ ಅರ್ಥ. 25ಕ್ಕಿಂತ ಜಾಸ್ತಿ ಮತ್ತೆ 29.9ಕ್ಕಿಂತ ಒಳಗೆ ಏನಾದ್ರೂ ಇದ್ರೆ ಓವರ್ ವೇಟ್, ಅಂದ್ರೆ ವೇಟ್ ಜಾಸ್ತಿ ಇದೆ ಅಂತ ಅರ್ಥ. ಒಬೇಸ್ ಅಲ್ಲ, ವೇಟ್ ಜಾಸ್ತಿ ಇದೆ ಅಂತ ಅರ್ಥ. 30 ಮತ್ತು ಇದ್ರೆ ಒಬೆಸಿಟಿ ಕ್ಲಾಸ್ 1 ಅಂತ ಹೇಳ್ತೀವಿ. ಅಂದ್ರೆ ದಪ್ಪ ಇದ್ದಾರೆ, ಅದರಲ್ಲಿ ಕ್ಲಾಸ್ 1 ಅಂತ ಹೇಳ್ತೀವಿ. 35 ಮತ್ತೆ 39.9 ಒಳಗಿದ್ರೆ ಒಬೆಸಿಟಿ ಕ್ಲಾಸ್ 2 ಅಂತ ಹೇಳ್ತೀವಿ. ಆಮೇಲೆ 40 ಮತ್ತೆ 40ಕ್ಕಿಂತ ಜಾಸ್ತಿ ಇದ್ರೆ ಮಾರ್ಬಲ್ ಒಬೆಸಿಟಿ ಅಂದ್ರೆ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಜಾಸ್ತಿ ರಿಸ್ಕ್ ಅಂದ್ರೆ ಅವರಿಗೆ ಕಾಯಿಲೆಗಳು ಬೇಗ ಬರುತ್ತೆ. 40 ಮತ್ತೆ 40ಕ್ಕಿಂತ ಜಾಸ್ತಿ ಇದ್ರೆ ನಮಗೆ ಒಬೆಸಿಟಿ ಅವರು ಹೈ ರಿಸ್ಕ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಯಾವ ತರ ನಾವು ನೋಡ್ಬೋದು ಅಂತಂದ್ರೆ ಎಕ್ಸೆಸಿವ್ ಬಾಡಿ ವೇಟ್ ಅಂಡ್ ಇನ್ಕ್ರೀಸಿಂಗ್ ಬಾಡಿ ಫ್ಯಾಟ್ ಅಂದ್ರೆ ಜಾಸ್ತಿ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಪದೇ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ಕ್ರೀಸಿಂಗ್ ಬಾಡಿ ಫ್ಯಾಟ್ ಮನೆಯಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಕ್ರೀಸಿಂಗ್ ವೇಸ್ಟ್ ಆನ್ ಸರ್ಕಮ್ಸ್ಟೆನ್ಸ್ ಅಂದ್ರೆ ಇಲ್ಲಿ ಹೊಟ್ಟೆ ಭಾಗದಲ್ಲಿ ಅವನಿಗೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ಬ್ರೆತ್ಲೆಸ್ನೆಸ್ ಎಕ್ಸರ್ಷನ್ ಅಂದ್ರೆ ಉಸಿರಾಟದ ಸಮಸ್ಯೆ ಆಗುತ್ತೆ ಅವನಿಗೆ, ಕರೆಕ್ಟ್ ಆಗಿ ಉಸಿರಾಟಕ್ಕೆ ಆಗಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಎಕ್ಸೆಸಿವ್ ಸ್ವೆಟ್ಟಿಂಗ್, ಜಾಸ್ತಿ ಬೆಳಗ್ತಾ ಹೋಗ್ತಾರೆ ಅವರು. ಸ್ನೋರಿಂಗ್ ಮತ್ತು ಅಬ್ಸರ್ಪ್ಟಿವ್ ಸ್ಲೀಪ್ ಅಪ್ನಿಯಾ ಅಂದ್ರೆ ಸ್ನೋರಿಂಗ್ ಅಂದ್ರೆ ರಾತ್ರಿ ಗೊರಕೆ ಹೊಡಿತಾರಲ್ಲ ಅವರಿಗೆ, ಯಾರಿಗೆ ಜಾಸ್ತಿ ಒಬೆಸಿಟಿ ಇರುತ್ತೆ, ಕೊಬ್ಬು ಯಾರಿಗೆ ಜಾಸ್ತಿ ಇರುತ್ತೆ ಮೈಯಲ್ಲಿ,
ಅವರಿಗೆ ಗೊರಕೆ ಬರುತ್ತೆ ಅಂತ ಹೇಳ್ತಾರೆ. ಮೊಣಕಾಲು ನೋವು, ಬೆನ್ನು ನೋವು, ಮತ್ತೆ ಏನೋ ಸಂಧಿ ನೋವುಗಳು ಜಾಸ್ತಿ ಆಗುತ್ತೆ. ಆಮೇಲೆ ಡಿಫಿಕಲ್ಟಿ ಇನ್ ವಾಕಿಂಗ್, ಅಂದ್ರೆ ಅವ್ರಿಗೆ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ, ಆಮೇಲೆ ಮೆಟ್ಲುಗಳನ್ನ ಹತ್ತೋಕ್ಕೂ ಆಗಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ತೂಕ ಜಾಸ್ತಿ ಆದಾಗ ಏನಾಗುತ್ತೆ, ಮನುಷ್ಯ ಡಿಪ್ರೆಷನ್ ಹೋಗ್ತಾನೆ, ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಜಾಸ್ತಿ ವರ್ಕ್ ಮಾಡೋಕ್ಕಾಗಲ್ಲ, ಮಾನಸಿಕವಾಗಿ ಒಂಥರ ಹೋಗ್ತಾನೆ. ಅದಕ್ಕೆ ಏನಾಗ್ತದೆ, ಭಯ ಸ್ಟಾರ್ಟ್ ಆಗುತ್ತೆ ನಮಗೆ, ಜೀವನದ ಬಗ್ಗೆ ಭಯ ಆಗೋದು, ಏನಾದ್ರು ಯಾವ್ದಾದ್ರು ಕೆಲಸದ ಬಗ್ಗೆ ಭಯ ಆಗೋದು. ಸೊ ಇದೆಲ್ಲ ಭಯಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೂತ್ಕೊಳ್ಳೋದು, ಅದೇ ತರ ನಮಗೆ ಬ್ರೆತ್ಲೆಸ್ನೆಸ್ ಆಗೋದು, ಅಂದ್ರೆ ಡಿಫಿಕಲ್ಟಿ ಆಗೋದು, ಉಸಿರಾಟ ಪ್ರಾಬ್ಲಮ್ ಆಗೋದು. ಹೊಟ್ಟೆ ಭಾಗದಲ್ಲಿ ಅಂತಂದ್ರೆ ನಮಗೆ ಏನು ಡೇಂಜರ್ ಸೈನ್ಸ್ ಏನು ಅಂದ್ರೆ, ಒಬೆಸಿಟಿ ನಮ್ಗೆ ಹಿಂಗೆ ಇದೆ, ಕೊಬ್ಬಿನಾಂಶ ನಮ್ಮ ಮೈಯಲ್ಲಿ ಇದೇ ತರ ಇದ್ರೆ ನಾವು ಯಾವ್ಯಾವ ರೋಗಗಳಿಗೆ ಹೋಗ್ಬೋದು ಅಂತ ಹೇಳ್ತೀನಿ. ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರ ಮೈಯಲ್ಲಿ ಜಾಸ್ತಿ ಬೊಜ್ಜು ಇರುತ್ತೆ, ನಾವು BMI ಅಂತ ಹೇಳಿದ್ದಲ್ಲ, ಅದ ಯಾರಾದ್ರೂ ಜಾಸ್ತಿ ಒಬೆಸ್ ಇದ್ರೆ, ಕ್ಲಾಸ್ 1 ಕ್ಲಾಸ್ 2 ಜಾಸ್ತಿ ಒಬೆಸ್ ಇದ್ರೆ ಅವರಿಗೆ ಟೈಪ್ 2 ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಹೈಪರ್ ಟೆನ್ಷನ್, ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಕೊರೊನರಿ ಆರ್ಟರಿ ಡಿಸೀಸ್ ಮತ್ತೆ ಹಾರ್ಟ್ ಅಟ್ಯಾಕ್, ಅದರಲ್ಲಿ ಹೃದಯ ಸಂಬಂಧಿ ರೋಗ ಜಾಸ್ತಿ ಆಗುತ್ತೆ. ಆಮೇಲೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನಿದ್ದೆ ಕಾಯಿಲೆ, ಅದು ಮೇನ್ ಅಂತ ಹೇಳ್ಬೋದು. ಜಾಸ್ತಿ ಯಾರು ದಪ್ಪ ಇರ್ತಾರಲ್ಲ, ನಿದ್ದೆಯಲ್ಲಿ ಅವರಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಮೇಲೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ಒಬೆಸಿಟಿ ನಮಗೆ ಇತ್ತೀಚಿನ ದಿನಗಳಲ್ಲಿ 10 ಜನರಲ್ಲಿ ಒಂದು 3 ರಿಂದ 4 ಜನಕ್ಕೆ ಫ್ಯಾಟಿ ಲಿವರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಫ್ಯಾಟಿ ಲಿವರ್ ಯಾಕೆ ಬರುತ್ತೆ ಅಂದ್ರೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಮದ್ಯಪಾನ ಸೇವನೆ ಮಾಡೋದಿಲ್ಲ ಅಂದ್ರವರೆಗೆ ಫ್ಯಾಟಿ ಲಿವರ್ ಬರುತ್ತೆ. ಫ್ಯಾಟಿ ಲಿವರ್ ಅಲ್ಲಿ ಗ್ರೇಡ್ 4 ಇದ್ದಾವೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗ್ರೇಡ್ 1, ಗ್ರೇಡ್ 2 ನಾರ್ಮಲ್ ಟ್ರೀಟೇಬಲ್, ಬಟ್ ಗ್ರೇಡ್ 3, ಗ್ರೇಡ್ 4 ಇದೆಯಲ್ಲ, ಇದು ಹೈ ರಿಸ್ಕ್. ಯಾರು ಮದ್ಯಪಾನ ಸೇವನೆ ಮಾಡೋದಿಲ್ಲ ಅಲ್ಲ, ಅವ್ರಿಗೆ ಏನಾದ್ರು ಕೊಬ್ಬಿನ ಅಂಶ ಜಾಸ್ತಿ ಇದ್ರೆ ಮೈಯಲ್ಲಿ ಫ್ಯಾಟಿ ಲಿವರ್ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಆರ್ಥರೈಟಿಸ್, ಸಂಧಿ ನೋವುಗಳು, ಇಲ್ಲಿ ಹಿಂದ್ಗಡೆ ನೋವು ಬರೋದು, ಬೆನ್ನು ಬರೋದು, ಅದು ಅಂಶ ಜಾಸ್ತಿ ಇರುತ್ತೆ. ಗಲ್ ಸ್ಟೋನ್ಸ್ ಅಂದ್ರೆ ನಮ್ಮ ಪಿತ್ತಕೋಶದ ಅಂಗಗಳು ನಮಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದೇ ತರ ಇನ್ಫರ್ಟಿಲಿಟಿ ಮತ್ತೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, PCOS ಅಂತ ಹೇಳ್ತೀವಿ. ಮತ್ತೆ ಇನ್ಫರ್ಟಿಲಿಟಿ, ಮಕ್ಕಳ ಆಗದೆ ಪ್ರಾಬ್ಲಮ್ ಆಗೋದು, ಆಮೇಲೆ PCOS ಅನ್ನೋ ಸಮಸ್ಯೆ ಬರೋದು, ಫೈಬ್ರಾಯ್ಡ್ ಆಗೋದು, ಫಿಮೇಲ್ಸ್ ಇದು ತುಂಬಾ ಸೀರಿಯಸ್ ಅಂತ ಹೇಳ್ಬೋದು. ಅದೇ ತರ ಡಿಪ್ರೆಷನ್, ಆಂಗ್ಸೈಟಿ, ರೆಡ್ಯೂಸ್ಡ್ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಮಾನಸಿಕವಾಗಿ ಮನುಷ್ಯ ಮುಕ್ತಾ ಹೋಗ್ತಾನೆ. ಒಬೆಸಿಟಿ ಜಾಸ್ತಿ ಆಗ್ತಾ ಹೋದಂಗೆ ಮಾನಸಿಕವಾಗಿ ಮುಕ್ತಾ ಹೋಗ್ತಾನೆ. ಅದೇ ತರ ಇದೆಲ್ಲ ಡಿಸೀಸ್ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ ತರ ನಾವು ಮ್ಯಾನೇಜ್ ಮಾಡ್ಬೋದು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆಯಾಗಿ ಮಾಡ್ಕೋಬೇಕು. ಯಾವ ತರ ಮಾಡ್ಕೋಬೇಕಂತಂದ್ರೆ, ಕ್ಯಾಲೋರಿ ಸ್ಟ್ರಿಕ್ಟ್ ಮತ್ತೆ ಬ್ಯಾಲೆನ್ಸ್ಡ್ ಡಯಟ್. ನಮ್ಮ ಊಟದ ಸೇವನೆಯನ್ನ ಏನ್ ಮಾಡ್ತೀವಿ ಅದರಲ್ಲಿ ನಾವು ವ್ಯತ್ಯಾಸ ಮಾಡ್ತೀವಿ. ಊಟದ ಸೇವನೆ ವ್ಯತ್ಯಾಸ ಮಾಡ್ಬೋದಂದ್ರೆ ಇದರಲ್ಲಿ ತುಂಬಾ ಜಾಸ್ತಿ ಏನು ನಾವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಊಟ ಸೇವನೆ ಯಾವಾಗ ಎಷ್ಟು ತಿನ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ರೆ ನಮ್ಮ ಬೊಜ್ಜು ಬರಲ್ಲ, ಯಾವುದೇ ತರದಂತ ಕಾಯಿಲೆ ಬರಲ್ಲ ಅಂತ ಹೇಳ್ಬೋದು. ಮತ್ತೆ ಕ್ಯಾಲರೀಸ್ ರೆಸ್ಟ್ರಿಕ್ಟ್ ಹೇಗೆ ಮಾಡ್ಕೊಳ್ಳೋದು, ನಾ ಹೇಳಿದೆ ಅಲ್ಲ, 2000 ರಿಂದ 2000 ಕ್ಯಾಲರೀಸ್ ನಾವು ಕೌಂಟ್ ಮಾಡ್ಬೋದು. ಅದು ನಮ್ಗೆ ಯೂಸ್ ಇಲ್ಲ. ಅದ್ರ ಜೊತೆ ಏನ್ ಬೇಕು ನಮಗೆ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಈ ಎಲ್ಲ ತರದಂತ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ನಮಗೆ ಬೇಕು. ಅದು ಬರೀ ರೈಸ್ ಇಂದ ನಮಗೆ ಸಿಗೋಲ್ಲ. ರೈಸ್ ಅಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಚಪಾತಿ, ರೈಸ್, ಮುದ್ದೆ ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಪ್ರೋಟೀನ್ ಯಾವ್ದ್ರಲ್ಲಿ ಬರುತ್ತೆ, ಕೆಲವೊಂದು ಅಂದ್ರೆ ಚಿಕನ್ ಇಂದನೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಫಿಶ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಒಪ್ಕೋಬಹುದು. ಪ್ರತಿದಿನ ಫಿಶ್ ತಿನ್ನಕ್ಕಾಗಲ್ಲ. ಅದೇ ತರ ನಾವೇನ್ ಮಾಡ್ಬೇಕು, ಒಂದ್ ದಿನದಲ್ಲಿ ಒಂದು ಹೊತ್ತು ಬರೀ ತರಕಾರಿ, ಹಣ್ಣುಗಳ ಸೇವನೆ ಮಾತ್ರ ಮಾಡಬೇಕು. ಇದರಿಂದ ಜೀವನ ಶೈಲಿ ಒಳ್ಳೇದಾಗತ್ತೆ, ಮನುಷ್ಯ ಫೀಲ್ ಆಗ್ತಾನೆ, ಅಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಬಾಡಿಗೂ. ಬರೀ ನಾವು ಒಂದೇ ತರ ಊಟ ಕೊಟ್ಟರೆ ಅದು ರಿಯಾಕ್ಷನ್ ತೋರಿಸ್ತಾ ಹೋಗುತ್ತೆ. ಅದೇ ರಿಯಾಕ್ಷನ್ ಏನಂದ್ರೆ BP ಜಾಸ್ತಿ ಆಗೋದು, ಶುಗರ್ ಜಾಸ್ತಿ ಆಗೋದು, ಥೈರಾಯ್ಡ್ ಸಮಸ್ಯೆ ಬರೋದು, ಇದೆಲ್ಲ ಬೇರೆ ಬೇರೆ ರೋಗಗಳು ಬರೋದು ಕಾರಣ. ಆಮೇಲೆ ರೆಗ್ಯುಲರ್ ಫಿಸಿಕಲ್ ಎಕ್ಸರ್ಸೈಸ್ ಅಂದ್ರೆ ರೆಗ್ಯುಲರ್ ಪ್ರತಿದಿನ ಯಾವ್ದಾದ್ರೂ ವ್ಯಾಯಾಮ ಮಾಡಿ, ವೇಗವಾಗಿ ವಾಕ್ ಮಾಡ್ತಾ ಹೋಗಿ. ಅದೇ ತರ ರನ್ನಿಂಗ್ ಆದ್ರೆ ರನ್ನಿಂಗ್ ಮಾಡಿ. ಮನೆಯಲ್ಲಿ ಯಾವ್ದಾವ್ದು ಎಕ್ಸರ್ಸೈಸ್ ಬರುತ್ತೆ, ನಿಮ್ಮ ಕೈಲಿ ಎಷ್ಟು ಎಕ್ಸರ್ಸೈಸ್ ಇರುತ್ತೆ ಅಷ್ಟು ಎಕ್ಸರ್ಸೈಸ್ ಮಾಡಿ. ಒಂದಿನಕ್ಕೆ 30 ನಿಮಿಷದಿಂದ 45 ನಿಮಿಷದವರೆಗೂ ಎಕ್ಸರ್ಸೈಸ್ ಕಂಪಲ್ಸರಿ ಆಗಿ ಮಾಡ್ಲೇಬೇಕು. ಭಾರತ ದೇಶದಲ್ಲಿ ತುಂಬಾ ಲ್ಯಾಕ್ ಆಗ್ತಾ ಇದೆ. ಅಂದ್ರೆ ಯಾರು ಅಂದ್ರೆ ನಮ್ಗೆ ವಯಸ್ಸಾಗಿದೆ ನಾವೇನ್ ಎಕ್ಸರ್ಸೈಸ್ ಮಾಡೋದು ಅಂತ
ಹೇಳ್ಬೋದು. ಭಾರತ ದೇಶದಲ್ಲಿ ಮುಂಚೆ ಮೊದಲಿನ ಕಾಲದಲ್ಲಿ ಏನಿತ್ತು, ನಮ್ಮ ತಾತ ಅಜ್ಜರು ಅವರು ಜಾಸ್ತಿ ವರ್ಷ ಬದುಕಿದ್ರು. ಯಾಕಂದ್ರೆ ಒಳ್ಳೆನಾದ ಊಟ ಮಾಡ್ತಿದ್ರು, ಅವರಿಗೆ ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ಎಲ್ಲ ಜಾಸ್ತಿ ಇತ್ತು. ಸೊ ಅದೇ ತರ ನಾವು ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಹೇಳ್ತೀವಿ. ಅದೇ ತರ BMI ಅಸೆಸ್ಮೆಂಟ್ ನಾ ಹೇಳಿದೆಲ್ಲ, ತೂಕವನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಪ್ರತಿದಿನ ಯೋಗ ಮೆಡಿಟೇಷನ್ ಮಾಡ್ಕೋಬೇಕು. ಆಮೇಲೆ ಥೈರಾಯ್ಡ್ ಏನಾದರೂ ಸಮಸ್ಯೆ ಇದ್ದರೆ ಟ್ರೀಟ್ಮೆಂಟ್ ತಗೋಬಹುದು. ಆಂಟಿ ಒಬೆಸಿಟಿ ಮೆಡಿಕೇಶನ್ ಅಂದ್ರೆ ಏನಾದರೂ ಒಬೆಸಿಟಿ ಏನಾದರೂ ಜಾಸ್ತಿ ಇದ್ರೆ ಫಿಸಿಷಿಯನ್ ಹತ್ರ ಹೋಗಿ ಯಾವ ತರ ಮೆಡಿಕೇಶನ್ ತಗೋಬಹುದು, ಅದಕ್ಕೆ ವಿಟಮಿನ್ಸ್ ಇದೆ, ಕ್ಯಾಲರೀಸ್ ಇದೆ, ಅವ್ರು ಕರೆಕ್ಟ್ ಆಗಿ ಊಟದ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ, ಫಾಲೋ ಮಾಡಬೇಕು. ಪ್ರಿವೆನ್ಷನ್ ಆಫ್ ಒಬೆಸಿಟಿ ಅಂದ್ರೆ ಯಾವ ತರ ನಾವು ಒಬೆಸಿಟಿ ಬರದೇ ಇರೋ ತರ ಯಾವ ತರ ಇರಬೇಕು ಅಂತಂದ್ರೆ ಈಟ್ ಬ್ಯಾಲೆನ್ಸಿಂಗ್ ಡಯಟ್. ಅಂದ್ರೆ ಕರೆಕ್ಟ್ ಆಗಿ ಊಟವನ್ನು ನಾವು ಕರೆಕ್ಟ್ ಆಗಿ ಮಾಡಿ ನ್ಯೂಟ್ರಿಷನ್ ಅನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಬರಲ್ಲ. ಅದೇ ತರ ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು, ಔಟ್ಸೈಡ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಯಾವುದೇ ತರ ಕೊಬ್ಬಿನ ಅಂಶವನ್ನು ಊಟವನ್ನು ಸೇವನೆ ಮಾಡಬಾರ್ದು. ಕೊಬ್ಬಿನ ಅಂಶ ಬಿಳಿ ವಿಷಯಗಳು ಅಂತ ಹೇಳ್ತೀವಿ. ಅನ್ನ, ಹಾಲು, ಉಪ್ಪು, ಸಕ್ಕರೆ ಇವೆಲ್ಲ ನಮ್ಮ ದೇಹಕ್ಕೆ ಮಿತವಾಗಿ ಇರಬೇಕು. ಏನಾದರೂ ಜಾಸ್ತಿ ಆದರೆ ಅವು ನಮ್ಮ ದೇಹಕ್ಕೆ ವಿಷವಾಗಿ ಕನ್ವರ್ಟ್ ಆಗ್ತವೆ ಅಂತ ಹೇಳ್ಬೇಕು. ಆಮೇಲೆ ಲಿಮಿಟ್ ಶುಗರ್ ಡ್ರಿಂಕ್ಸ್, ಸಕ್ಕರೆಯನ್ನು ಕಡಿಮೆ ಮಾಡಬೇಕು. ಆಮೇಲೆ ಮೇಂಟೈನ್ ಹೆಲ್ತಿ ಬಾಡಿ ವೇಟ್ ಅಂದರೆ ಕರೆಕ್ಟಾಗಿ ನಾವು ವೇಟನ್ನು ಮ್ಯಾನೇಜ್ ಮಾಡ್ಕೋಬೇಕು. ಪ್ರತಿ ವಾರ, ಪ್ರತಿ ತಿಂಗಳ 15 ದಿನ ನೀವು ವೇಟನ್ನು ನೋಡ್ಕೊಳ್ತಾ ಇರ್ಬೇಕು. ಅದೇ ಥರ ಫೋನ್ ನೋಡೋದು ಕಡಿಮೆ ಮಾಡಬೇಕು. ಅದೇ ಟೈಮನ್ನು ನಾವು ಫಿಸಿಕಲ್ ಆಕ್ಟಿವಿಟಿಗೆ ಜಾಸ್ತಿ ಕೊಡಬೇಕು. ಆಮೇಲೆ ಮ್ಯಾನೇಜ್ ಸ್ಟ್ರೆಸ್ ಲೆವೆಲ್ ನಮ್ಮ ಆದಷ್ಟು ಕಡಿಮೆ ಆಗಬೇಕು. ಅನಾವಶ್ಯಕವಾಗಿ ಸಿಟ್ಟನ್ನು ಮಾಡ್ಕೊಳ್ಳೋದು. ನಾವು ಅಂದರೆ ಮೆಂಟಲಿ ನಾವು ಎಷ್ಟು ಹಾರ್ಮ್ ಮಾಡ್ತೀವಿ ಅಷ್ಟು ನಮ್ಮ ದೇಹದಲ್ಲಿ ವ್ಯತ್ಯಾಸ ಕಾಣ್ತಾ ಇರುತ್ತೆ. ಮತ್ತೆ ಅವಾಗ ನೋಡಿ ಎಕ್ಸಾಂಪಲ್, ನೀವಷ್ಟೇ ತಿನ್ನೋದಲ್ಲ ಹೆಲ್ದಿ ಫುಡ್, ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೂ ಹೆಲ್ದಿ ಫುಡ್ ತಿನ್ನೋದ್ರಿಂದ ನೀವು ಅಷ್ಟೇ ಜಾಗೃತರಾಗ್ತೀರಿ. ಮನೆಯಲ್ಲೂ ಕೂಡ ಹೆಲ್ದಿ ಎನ್ವಿರಾನ್ಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಕೆಲವೊಂದು ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಕ್ರಂಚಸ್ ಅಂದ್ರೆ ಟಚ್ ಮಾಡೋದು, ಈಗ ಕೈಯನ್ನು ಟಚ್ ಮಾಡೋದು, ಇದು ಒಂದು 3 ಮಾಡ್ಬೇಕು ನಾವು. ಅದೇ ತರ ಜಂಪಿಂಗ್ ಜಾಕ್ಸ್ ಅಂತ ಹೇಳ್ತೀವಿ. ಇದು 50 ಸಾರಿ ನಾವು ಜಂಪ್ ಮಾಡಿ ನಮ್ಮ ಕೈಯನ್ನು ಈ ತರ ಟಚ್ ಮಾಡ್ಕೋಬೇಕು. ಆಮೇಲೆ ಸ್ಕ್ವಾಟ್ಸ್ ಅಂತ ಹೇಳ್ತೀವಿ. ಈ ತರ 50 ಸ್ಕ್ವಾಟ್ಸ್ ಅನ್ನು ಪ್ರತಿದಿನ ಇದನ್ನ ಮಾಡಬೇಕು, 50 ಮಾಡಬೇಕು. ಆಮೇಲೆ 30 ಲಂಚಸ್ ಅಂತ ಹೇಳ್ತೀವಿ. ಮೊಣಕಾಲನ್ನ ಬೆಂಡ್ ಮಾಡಬೇಕು, ಈ ತರ ಬೆಂಡ್ ಮಾಡೋದು 30 ಮಾಡಬೇಕು ಒಂದು ದಿನಕ್ಕೆ. ಆಮೇಲೆ 2 ನಿಮಿಷ ಪ್ಲಾಂಕ್ಸ್, ಕೈ ಮತ್ತು ಕಾಲ ಮೇಲೆ ಈ ತರ ಬೆಂಡ್ ಮಾಡಿ ಮಲಗಬೇಕು. ಹೊಟ್ಟೆ ಹಚ್ಚಬಾರ್ದು ನೆಲಕ್ಕೆ, ಜಸ್ಟ್ ಮೊಣಕೈ ಮತ್ತೆ ಪಾದದ ಮೇಲೆ ಈ ತರ ಇರಬೇಕು, ಅದರಿಂದ ಹೊಟ್ಟೆ ಬಚ್ಚಕ್ಕಾಗತ್ತೆ. ಅದೇ ತರ 5 ನಿಮಿಷ ಜಂಪ್ ರೋಪಿಂಗ್ ಅಂದ್ರೆ ಹಗ್ಗ ಆಟವನ್ನ ಆಡಬೇಕು. ಇದು ಎಲ್ಲರೂ ಆಟ ಆಡ್ಬೋದು, ವಯಸ್ಸು ಇದಕ್ಕೆ ಇಷ್ಟೇ ವಯಸ್ಸು ಅಂತ ಇಲ್ಲ, ವ್ಯಾಯಾಮ ಎಕ್ಸರ್ಸೈಸ್ಗೆ ಎಲ್ಲರೂ ಮಾಡಬಹುದು. ಆಮೇಲೆ 30 ನಿಮಿಷ ವಾಕಿಂಗ್ ಮಾಡಬೇಕು. ವಾಕಿಂಗ್ ಹೆಂಗ್ ಮಾಡ್ಬೇಕಂದ್ರೆ ಸ್ಪೀಡ್ ಆಗಿ ವಾಕ್ ಮಾಡಬೇಕು, ಸ್ಲೋ ವಾಕಿಂಗ್ ಮಾಡಬೇಕು, ಸ್ಪೀಡ್ ಆಗಿ ಮಾಡಬೇಕು. ಮತ್ತೆ 50 ಪುಷಪ್ಸ್, ಯಾರಿಗೆ ಪುಷಪ್ಸ್ ಮಾಡೋಕ್ಕಾಗುತ್ತೆ. ಆಮೇಲೆ 2 ನಿಮಿಷ ಯೋಗ ಪೋಸ್, ಯಾವ್ದಾದ್ರು ಸೂರ್ಯ ನಮಸ್ಕಾರ, ಯಾವ್ದಾದ್ರು ಒಂದು ಯೋಗ ಪೋಸ್ 2 ನಿಮಿಷ ಮಾಡೋದ್ರಿಂದ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳ್ತೀವಿ.